ರಾಮಚಂದ್ರನು, ಲಕ್ಷ್ಮಣನು ಮತ್ತು ಸುಗ್ರೀವನ ಸೇನೆಯು ಸೀತಾನ್ವೇಷಣೆಗೆ ದಕ್ಷಿಣ ದಿಕ್ಕಿಗೆ ಸಮುದ್ರದ ಅಂಚಿನವರೆಗೆ ಬರುತ್ತಾರೆ. ಸೀತೆಯು ಲಂಕಾದಲ್ಲಿ ಇದ್ದಾಳೆ ಎಂಬ ಸುದ್ದಿ ತಿಳಿಯುತ್ತದೆ. ಆದರೆ ಲಂಕೆಗೆ ಹಾರುವ ಶಕ್ತಿಯು ಯಾರಿಗೂ ಇಲ್ಲ. ವಾನರರು ಸಮುದ್ರದ ಪಕ್ಕದಲ್ಲಿ ನಿಂತಿದ್ದಾರೆ. ಮುಂದೆ ಹಚ್ಚ ಹಸಿರಿನ ಗಗನಕ್ಕೆ ಹೊಳೆಯುತ್ತಿರುವ ನೀಲ ಸಮುದ್ರ. ಎಲ್ಲರ ಮುಖದಲ್ಲಿಯೂ ಚಿಂತೆ. ಅಂಗದನು ಮಾತನಾಡುತ್ತಾನೆ. ಈ ಲಂಕಾ ತೀವ್ರವಾಗಿರುವ ಶತ್ರುಭೂಮಿ. ಸೀತಾಮಾತೆಯ ಸ್ಥಳವನ್ನು ಪತ್ತೆ ಹಚ್ಚಲು ನಾವು ಎಡವಿದರೆ ಸುಗ್ರೀವನ ಕೋಪ ಅನಿವಾರ್ಯ. ಇಲ್ಲಿ ಯಾರಿಗಾದರೂ ಈ ಸಮುದ್ರ ಹಾರಿ ಹೋಗುವ ಧೈರ್ಯವಿದೆ? ಎಲ್ಲರೂ ಮೌನ. ಯಾರೊಬ್ಬರೂ ಉತ್ತರಿಸುತ್ತಿಲ್ಲ. ಜಾಂಬವಂತನು ಮುಂದೆ ಬರುತ್ತಾನೆ. ಸ್ನೇಹಿತರೆ, ನಾವು ಯಾರನ್ನು ಬೇಕಾದರೂ ಮರೆತಿರಬಹುದು. ಆದರೆ ನಮ್ಮ ಮಧ್ಯೆ ಒಬ್ಬನು ಇದ್ದಾನೆ, ಶಕ್ತಿಶಾಲಿಯಾದವನು, ಧೈರ್ಯಶಾಲಿಯಾದವನು, ದೇವಪುರುಷನು. ಎಲ್ಲರ ದೃಷ್ಟಿ ಆಂಜನೇಯನ ಕಡೆ. ಹನುಮಂತನು ನಿಶಬ್ದವಾಗಿ ನೆಲಕೆಟಿಸಿಕೊಂಡು ನಿಂತಿದ್ದಾನೆ. ಜಾಂಬವಂತ ಆಂಜನೇಯನ ಬಳಿಗೆ ಬರುತ್ತಾನೆ. ಹನುಮಂತನು ತಲೆ ತಗ್ಗಿಸಿ ನಿಂತಿರುವುದು ನೋಡಿ ಜಾಂಬವಂತನ ಧ್ವನಿ ಗಂಭೀರವಾಗುತ್ತದೆ. ಓಂ ವಾನರವೀರ, ನೀನು ಧೈರ್ಯವನ್ನು ಮರೆತು ಬಿಟ್ಟಿದ್ದೀಯಾ? ರಾಮನ ಕಾರ್ಯಕ್ಕೆ ನೀನು ಜನಿಸಿದವನಯ್ಯ. ಲಂಕೆಯ ಕಡೆ ನೀನು ಹಾರಬೇಕಾಗಿದೆ. ನಿನ್ನ ಹೆಜ್ಜೆಯಿಂದ ಧರ್ಮದ ದೀಪ ಹಚ್ಚಬೇಕಾಗಿದೆ. ಓ ವಾಯುಪುತ್ರ ಆಂಜನೇಯ, ನಿನ್ನ ಶಕ್ತಿಯನ್ನು ನೀನೇ ಮರೆತಿದ್ದೀಯಾ? ನೀನು ಕೇವಲ ವಾನರನಲ್ಲ, ನೀನು ದೇವತೆಗಳ ಆಶೀರ್ವಾದದಿಂದ ಜನಿಸಿದ ಮಹಾಶೂರ. ಒಮ್ಮೆ ಸೂರ್ಯನನ್ನೇ ಹಣ್ಣು ಎಂದು ಹಾರಿದವನು ನೀನು. ಇಂದ್ರನ ವಜ್ರ ಆಯುಧಕ್ಕೂ ಮುರಿಯದ ಶರೀರ ನಿನ್ನದು. ಇದು ಕಾಲವಾಗಿದೆ ಆ ಶಕ್ತಿಯನ್ನು ಜಗತ್ತಿಗೆ ತೋರಿಸಲು. ಎದ್ದೇಳು, ಅನಂತ ಶಕ್ತಿಯ ನೆಲೆ ಆಂಜನೇಯ. ಲಂಕೆಗೆ ಹಾರಲು ಈ ಪರಾಕ್ರಮ ನಿನ್ನದಲ್ಲವೇ? ಸೀತಾಮಾತೆಯ ಬದುಕು ನಿನ್ನ ಕೈಯಲ್ಲಿದೆ. ರಾಮನ ವಿಶ್ವಾಸ ನಿನ್ನ ಮೇಲೆ ಇದೆ. ಹಾರಿ ಬಾ, ಆಕಾಶವನ್ನೇ ಸೋಲಿಸು, ಸಮುದ್ರವನ್ನೇ ದಾಟು. ಓ ಜಾಂಬವಂತ ಮಹಾಶಯರೇ, ನೀವು ನನ್ನ ಕಣ್ಣು ತೆರೆಯದಿದ್ದರೆ ನಾನು ಇವತ್ತಿಗೂ ನನ್ನ ಶಕ್ತಿಯನ್ನು ಮರೆತವನಾಗಿದ್ದೆ. ರಾಮಚಂದ್ರನ ದೂತನಾಗಿ ಸೀತಾಮಾತೆಯಿಗಾಗಿ ನಾನು ಈ ಸಮುದ್ರವನ್ನು ಹಾರಿ ದಾಟುತ್ತೇನೆ. ಆಂಜನೇಯನು ತನ್ನ ರೂಪವನ್ನು ವೃದ್ಧಗೊಳಿಸುತ್ತಾನೆ. ಮೈ ಎತ್ತರಕ್ಕೆ ಏರುತ್ತದೆ, ಕೇಶಗಳು ಗಾಳಿಯಲ್ಲಿ ಉರಿಯುತ್ತವೆ, ಕಣ್ಣುಗಳಿಂದ ಬೆಂಕಿ ಹೊಳೆಯುತ್ತದೆ. ಎಲ್ಲ ವಾನರರು ಚಿಂತೆಯಿಂದ ಧೈರ್ಯಕ್ಕೆ ತಿರುಗುತ್ತಾರೆ. ಜೈ ಶ್ರೀರಾಮ. ಹನುಮಂತನು ಪರ್ವತದ ಮೇಲಿಂದ ಆಕಾಶಕ್ಕೆ ಹಾರುತ್ತಾನೆ. ಜೈ ಹನುಮಂತ, ಜೈ ರಾಮದೂತ, ಜೈ ಶ್ರೀರಾಮ್.